ವಿಜು ಮಾರ್ಕೆಟಿಗೆ ಹೋಗಿ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಡ್ಬರೋಗವ. ಏ ಅಮ್ಮ ಹೋಗಮ್ಮ ನಾವಲ್ಲ ಈಗ ಒಂಚೂರು ಇಲ್ಲ ಕಣೆ, ಈಗ ಅಡುಗೆ ಮಾಡ್ತೀನಿ, ನೀನು ತಿನ್ನಕ್ಕೆ ಮಾಡ್ಬೇಕು ಬೇಡ, ಇವಾಗ ಪುರಿ ಮಾಡ್ಬೇಕು ಅನ್ಕೊಂಡಿನಿ, ಹೋಗಿ ತೊಗೊಂಡ್ಬರೋಗು. ಪುರಿನಿ ಬೇಡ ಏನು ಬೇಡ, ಹೋಗಿ ನೀನು ತೊಗೊಂಡ್ ಬರ್ತೀಯೇನೋ ಒಂದು ಕೊಡ್ಲೆ. ಅಮ್ಮ ಈ ಲೆಫ್ಟ್ ಹೋಗಿ ರೈಟ್ ಹೋಗಿ ಅಲ್ಲೊಂದು ಅಂಗಡಿ ಸಿಗುತ್ತೆ ಗೊತ್ತಾ, ಒಂದು ಬಜಿ ಅಂಗಡಿ, ಅವ್ನ ಕಡೆ ಹೋಗಿ ಬಜಿ ಹಾಕಿಸ್ಕೊಂಡು ತಿನ್ನು, ಅದ್ರಾಗೆ 1 ಲೀಟರ್ ಗಂಟ್ಲೆ ಪುರಿ ಇದು ಎಣ್ಣೆ ಬರುತ್ತೆ, ಅದನ್ನ ತೊಗೊಂಡ್ ಬಂದು ಅಡುಗೆ ಮಾಡು ಆಯ್ತಾ. ತೊಗೊಂಡ್ ಬಂದ್ರೆ ಎಷ್ಟೇ ಮಾತು ನಿಂದ. ಏ ಹೋಗಮ್ಮ, ನಾನೇ ಯಾವ್ದು ರೀಲ್ಸ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ನೀನು ಹೋಗಿ ಹೋಗಿ ಹೋಗು. ನೀನು ರೀಲ್ಸಿಗೆ ಒಂದು ಬೆಂಕಿ ಹಚ್ಚು, ಬಾ ತೊಗೊಂಡ್ ಬರೋಗು, ಟೈಮ್ ಆಗಿದೆ. ನಾನು ತರೋದಿಲ್ಲ, ನಾ ರೀಲ್ಸ್ ಮಾಡ್ಬೇಕೀಗ, ಹೋಗತ್ತಾ. ಅದು ಹೆಂಗ್ ರೀಲ್ಸ್ ಮಾಡ್ತೀಯಾ ನಾನು ನೋಡ್ತೀನಿ. ಮಾರೆ ಡಮ್ ಡಮ್ ಮತ್ತರ ಡಮ್ ಡಮ್ ಕುಟ್ಟು ತಾನ ನನ್ನ ಟಟಪ್ ಟಟಪ್ ಮಾಡ್ತೀನಿ ತಾಳ ನಿನಗೆ. ಇಲ್ಲೇ ಇಲ್ಲೇ ಇಟ್ಟಿದ್ದೆಲ್ಲ ತಗೊಂಡ್ ಬರೋದತ್ತೆ. ಅಮ್ಮ ಸೈಡ್ ಸರಿ ಅಮ್ಮ. ಅಯ್ಯೋ ಇಲ್ಲಿ ಇಟ್ಟಿಲ್ಲ, ಇಲ್ಲೆಲ್ಲೇ ಇಟ್ಟಿನಿ, ಸರಿ ಸರಿ ಹೋಗ್ಬೇಕಂತ. ಅಯ್ಯೋ ಅಮ್ಮ ನೀ ಅಡ್ಡ ಬರ್ತಿದ್ಯಾ, ಹೋಗೊತ್ತಾಗ. ಇಲ್ಲಿಲ್ಲ ಅಲ್ಲಿದೆ ಅಲ್ಲಿದೆ. ಅಮ್ಮ ನಂಗೆ ಗೊತ್ತು ನೀ ಬೇಕಂತ ಮಾಡ್ತಿದ್ಯಾ ಅಂತ, ನೀನು ರೀಲ್ಸ್ ಮಾಡೋದಕ್ಕೆ ಬಿಡ್ತಿಲ್ಲಲ್ಲ ನೀನು. ಅಯ್ಯೋ ಇಲ್ಲಿ ಇಲ್ಲ ಅಲ್ಲೆಲ್ಲ ರೈಟ್ ನೋಡ್ತೀನಿ. ಅಮ್ಮ ಏನ್ ಮಾಡಾಕತ್ತೀಯ ನೀನು? ನೀನೇನ್ ಮಾಡಾಕತ್ತೀಯ? ರೀಲ್ಸ್ ಮಾಡಾಕತ್ತೀನಮ್ಮ. ಯಾಕೋ? ಯಾಕಂತೀಯಲ್ಲಮ್ಮ, ಯಾಕಂದ್ರೆ ರೀಲ್ಸ್ ಮಾಡಿ ಪಾಪ್ಯುಲರ್ ಆಗ್ತೀನಿ, ಪಾಪ್ಯುಲರ್ ಆದ್ರೆ ಫಾಲೋವರ್ಸ್ ಬರ್ತಾರೆ, ಫಾಲೋವರ್ಸ್ ಬರಕತ್ರೆ ಫ್ಯಾನ್ ಪೇಜ್ ಕ್ರಿಯೇಟ್ ಆಗುತ್ತೆ, ಫ್ಯಾನ್ ಪೇಜ್ ಕ್ರಿಯೇಟ್ ಆದ್ರೆ ನಾನೊಂದು ದೊಡ್ಡ ಹೀರೋಯಿನ್ ಹಾಕ್ತೀನಿ. ಹಾಗೆ ಅಲ್ಲಿ ಇಲ್ಲಿ ಆ್ಯಡು ಅದು ಇದು ಮಾಡ್ಕೊಂತ ಫಿಲ್ಮು ಅದೆಲ್ಲ ಮಾಡ್ಕೊಂತ ಅಡ್ಡಾಡ್ತೀನಿ. ಹಾಗೆ ಟಾಲಿವುಡ್ಗೂ ಮತ್ತೆ ಹೋಗ್ತೀನಿ, ಇಲ್ಲ ಕನ್ನಡ ಇಂಡಸ್ಟ್ರಿ ಒಳಗೆ ಮಾಡ್ತೀನಿ, ಇಲ್ಲ ಹಂಗೆ ಅಪರ್ಚುನಿಟಿ ಸಿಕ್ತು ಅಂದ್ರೆ ಬಾಲಿವುಡ್ಗೆ ಎಗರು ಬಿಡ್ತೀನಿ. ಆಮೇಲೆ ನೋಡೋಣ ಮುಂದೇನಾಗುತ್ತೆ ಅದು. ಇದೇ ನನ್ನ ಫ್ಯೂಚರ್ ಪ್ಲಾನ್ ಫಸ್ಟು. ಅಲ್ಲ ನಿಂಗೆ ನೆಕ್ಸ್ಟ್ ಮಂತ್ ರೀಚಾರ್ಜ್ ಪ್ಲಾನಿಗೆ ನಿನಗೆ ದಿಕ್ಕಿಲ್ಲ, ಮತ್ತೆ ನಿಂಗೆ ಫ್ಯೂಚರ್ ಪ್ಲಾನ್ ಬೇರೆನಾ? ನಾವು ಅನ್ಲಿಕ್ಕಂದ್ರೆ ಇಲ್ಲೇ ಜಸ್ಟ್ ಈ ಹಾಲ್ ದಾಟಿ ಹೊರಗೆ ಹೋಗಂಗಿಲ್ಲ, ನಿನ್ಗೆ ಹಾಲಿವುಡ್ ಬೇರೆ ಐಕತ್ತಿನ. ನೋಡ್ತಿರು, ನಾ ಹೇಳಿದಂಗೆ ಮಾಡಿ ತೋರಿಸ್ತೀನಿ. ಫಸ್ಟ್ ಬಾ, ನಾ ಹೇಳಿದ ಕೆಲಸ ಮಾಡು, ಆಮೇಲೆ ನಿನ್ ಬೇಕಾಗಿದ್ ಮಾಡು. ಲಾ ಲಲ್ಲ ಕಲ್ಲ ಕಲ್ಲ. ಟುಟ್ಟು ಈ ಸೌಂಡ್ ಏನು, ನಿನ್ ಡ್ಯಾನ್ಸ್ ಏನು, ಈ ಡ್ರೆಸ್ ಏನು? ಸಾಂಗ್ ರಮ್ಯಾಂದು, ಡ್ಯಾನ್ಸ್ ನಂದು. ಒಂದ್ ಕೊಟ್ನಂದ್ರ ನೋಡು, ಬಿಲ್ ಕಟ್ಟೋದು ನಾನು, ಕುಣಿಯೋದು ನೀನ. ಅದು ರೀ ಅಲ್ಲಿ ಟೀಮ್ ಮೀಟಿಂಗ್ ನಡೆಯಕತ್ತೈತಿ, ನಿನ್ನ ಸಾಂಗ್ ಅಲ್ಲಿ ತನಕ ಕೇಳಾಕತ್ತೈತಿ, ನನ್ಗೇನು ಕಾನ್ಸಂಟ್ರೇಟ್ ಮಾಡಿ ಹೇಳಕ್ ಆಗೋಲ್ದು. ಎಲ್ಲಾರು ಏನದು ಮದುವೆ ಮನೆ ಆಗದಿ ಏನೋ ಅಂತ ಕೇಳಾಕತ್ತಾರ. ರೀಲ್ಸ್ ಮಾಡಾಕತ್ತೀನಿ, ಏ ಬಾಳ ಪಾಪ್ಯುಲರ್ ಆಕಿನ್ ರೀ, 1-2 ದಿನದಾಗ ಬಾಳ ವ್ಯೂಸ್ ಬರಾಕತ್ತಾವು. ಬರ್ರಿ ಇಬ್ರು ಕೂಡ ಮಾಡೋಣ ಬರ್ರಿ. ರೀ ಎಲ್ಲಿಗ್ರಿ ಹೊಂಟಿದ್ದೀರಾ? ಜಾಬ್ ರಿಸೈನ್ ಮಾಡಿ ಬಂದು ನಾವು ದೊಡ್ಡ ಸೆಲೆಬ್ರಿಟಿ ಗತೆ ರೀಲ್ಸ್ ಮಾಡ್ಕೊಂತ ಅಡ್ಡಾಡೋಣ ಆಯ್ತಾ. ಅವಾಗ ಉಣ್ಣಾಕ ತಿನ್ನಾಕ ಎಲ್ಲ ರೀಲ್ಸ್, ನಮಗ್ ಊಟ ತಿಂಡಿ ಎಲ್ಲ ಆಗುತ್ತಾಗ. ಏನ ಫುಲ್ ರೀಚ್ ಆಗ್ತೀನ ಇಲ್ಲ ಗೊತ್ತಿಲ್ಲ, ಮತ್ತೆ ಚಿಲ್ಲರ್ ಮಾತ್ರ ಬರ್ತೈತೆ ಆಗ. ನಮ್ನು ಕೂಡ ಜಿ ಕನ್ನಡ, ಕಲರ್ಸ್ ಕನ್ನಡ, ಆಮೇಲೆ ಯೂಟ್ಯೂಬ್ ಅಲ್ಲೆಲ್ಲ ಕರೀತಾರ್ರಿ, ನಾವು ಸೆಲೆಬ್ರಿಟಿಯಾಗಿ ಅಡ್ಡಾಡೋಣ. ಒಂದ್ ಕೊಟ್ನಂದ್ರ ನೋಡಿ ನಿನಗ, ಮನ್ಯಾಗ ಇದ್ಕೊಂಡ್ ಚಂದಂಗ್ ಜೀವನ ಮಾಡಂತಂದ್ರ ರೋಡಿಗೆ ಹೋಗಿ ಕುಣಿತಾ ಅಂತ. ಏನ್ ಮಾಡಾಕತ್ತೀಯೇ? ಅಳಾಕತ್ತೀನಿ. ಅಲ್ಲ ಕಣ್ಣಾಗ ನೀರಿಲ್ಲ, ಮುಗ್ನ ಸುಮ್ಳಿಲ್ಲ, ಅಳಾಕತ್ತೀಯ ನೀನು? ಆತ್ರ ಮೇಕಪ್ ಹೋಗುತ್ತಂತ ಅಳಾಕತ್ತಿಲ್ರಿ, ಅದಕ್ಕ. ಏ ಮುಚ್ಕೊಂಡ್ ಸುಮ್ಮಿದ್ದಿ ವೇಷ ಆಗತ್ತ. ನಾನು ಈಗ ಮೀಟಿಂಗ್ ಮಾಡಕ್ ಹೋಗ್ತೀನಿ, ಒಂದು ಅವಾಜ್ ಬಂತು ಅಲ್ಲಿಂದನ ಹೋಗದ್ ಬಿಡ್ತೀನಿ ನಿಮ್ಗ. ಯಾಕ್ರಿ ಹಿಂಗ್ ಮಾಡ್ತೀರಾ? ತನ್ಗ ಮನ್ಯಾಗ ಮಹಾರಾಣಿ ಗತೆ ಕುಂದ್ರ ಅಂತ ಅಂದ್ರೆ ಹೋಗಿ ಬೀದಾಗ ಹೋಗಿ ಡ್ಯಾನ್ಸ್ ಮಾಡ್ತೀನಿ ಅಂತೀಯಲ್ಲ, ಸುಮ್ಕೊಂಡ್ರ ಇಲ್ಲೇ. ಯಾರಪ್ಪ ನೀನು? ನಾನು ಡೆಲಿವರಿಗೆ ಅಂತ ಬಂದೀನಿ, ಡೆಲಿವರಿ ಬಾಯ್ ಅಂತಿ. ಅಲ್ಲ ಡೆಲಿವರಿಗೆ ಬರಾಕ ಇದು ಹಾಸ್ಪಿಟಲ್ ಅಲ್ಲ, ನೀನೇನು ಹುಡುಗಿನೂ ಅಲ್ಲ ಏನ? ಮೇಡಮ್ ಆ ಡೆಲಿವರಿ ಅಲ್ಲ ಮೇಡಮ್, ಪಾರ್ಸಲ್ ಡೆಲಿವರಿ ಕೊಡಾಕ್ ಬಂದೀನಿ. ಓ ಹೌದಾ, ಮತ್ತೆ ಯಾರಿಗೆ? ಇಲ್ಲಿ ವಿಜಯಲಕ್ಷ್ಮಿ ಯಾರು ಮೇಡಮ್? ಅನ್ಫಾರ್ಚುನೇಟ್ಲಿ ಅವಳು ನನ್ನ ಮಗಳ. ಹಾಗಾದ್ರೆ ಅವ್ರಿಗೆ ಮೇಡಮ್. ನಿಂದ್ರಪ್ಪ, ನೀ ಏನ್ ಕಲ್ತಿ ಹೇಳಪ್ಪ? ಡಿಗ್ರಿ ಕಂಪ್ಲೀಟ್ ಆಗಿದೆ ಆಂಟಿ. ಡಿಗ್ರಿ ಮಾಡಿರೋ ನೀನು ಡಿಗ್ರಿ ಮಾಡದೇ ಇರೋ ನನ್ನ ಮಗಳಿಗೆ ಮೇಡಮ್ ಅಂತಿದೀಯಲ್ಲಪ್ಪ. ಗಾಡ್ ಈಸ್ ಕ್ರೇಜಿ ಯಾರ್. ಥ್ಯಾಂಕ್ ಯು ಮೇಡಮ್. ವಿಜಯಲಕ್ಷ್ಮಿ ಮೇಡಮ್ ನ ಕರೀರಿ ಮೇಡಮ್. ಹೌದು, ಅಂದಂಗ ಪಾರ್ಸಲ್ ಏನಪ್ಪ? 1 ಸೆಕೆಂಡ್ ಮೇಡಮ್ ಕೊಡ್ತೀನಿ. ಏನ್ಪಾ ಇಂತ ದೊಡ್ಡದೈತಲ್ಲ ಇದು? ಇದೆಲ್ಲ ವಿಜಯಲಕ್ಷ್ಮಿ ಮೇಡಮ್ ದರಿ. ಯಪ್ಪ ಎತ್ತಕ್ಕಾಗೋಲ್ದಲ್ಲ ಇದು. ಮತ್ತೆ ರೊಕ್ಕ ಕೊಟ್ಟ ಅಣಪ್ಪ? ನಡೀತೈತೆ ಆಂಟಿ, ಆಮೇಲೆ ಅವ್ರು ಕೊಡ್ತೀನಿ ಅಂತ ಯಾರು ಇನ್ನೊಂದು ತಾಸು ಬಿಟ್ಟು ನಾ ಎಲ್ಲ ಅವ್ರ ಕಡೆ ಇಸ್ಕೊಂತೀನಿ, ಅವರೆಲ್ಲ ನಂಗೆ ಪರಿಚಯ. ಹೌದು, ನಿಂಗೆ ಮೇಡಮ್ ನಿಂಗೆ ಯಾವಾಗಿಂದ ತಿಳಿಸು? ಮೇಡಮ್ ಅವ್ರು ನಂಗೆ 1 ಇಯರ್ ಇಂದ ಗೊತ್ತು. ಈ ಏರಿಯಾದಲ್ಲಿ ಜಾಸ್ತಿ ಮೇಡಮ್ ಅಡ್ರೆಸ್ಗೆ ಪಾರ್ಸಲ್ ಜಾಸ್ತಿ ಬರ್ತಿತ್ತು, ಹಾಗಾಗಿ ಅದನ್ನ ನೋಡಕ್ ಆಗ್ದನ ಮೇಡಮ್ ಇಲ್ಲೇ 1 ಇಯರ್ ಅಪಾರ್ಟ್ಮೆಂಟ್ ಒಳಗೆ ನನಗೊಂದು ರೂಮ್ ಕೊಡ್ಸ್ಯಾರ, ಹಂಗಾಗಿ ನಂಗೆ ಅವ್ರು ಭಾಳ ಪರಿಚಯ ರೀ. ಬಾ ತನ್ನ ಪಾರ್ಸಲ್ ತಗೊಳಕ ನಿನಗೆ ಮನಿನ ಕೊಡಿಸ್ಬಿಟ್ಲ ಆಕಿ? ಏನೇ ಇದು ಅಮ್ಮ ಪಾರ್ಸಲ್ ನಾನೇ ಆರ್ಡರ್ ಮಾಡಿನಲ್ಲ. ಅಲ್ಲ ನಿಂಗೆ ದುಡ್ಡಿನ ವ್ಯಾಲ್ಯೂನ ಗೊತ್ತಿಲ್ಲ, ಎಷ್ಟು ಆರ್ಡರ್ ಮಾಡ್ತಿ ಹಂಗ ಬರ್ಬರ್ತಾ? ನನಗೆ ದುಡ್ಡಿನ ವ್ಯಾಲ್ಯೂ ಎಲ್ಲ ಗೊತ್ತೈತಿ, ನಂಗೆ ಆರ್ಡರ್ ಮಾಡೋದು. ಅಮ್ಮ ನಾನು ನಮ್ಮ ಅಪ್ಪನ ದುಡ್ಡಿಲ್ಲ ಆರ್ಡರ್ ಮಾಡೀನಿ, ನಿನ್ ದುಡ್ಡಿಲ್ಲ ಅಲ್ಲಲ್ಲ. ಅಲ್ಲ ಕಣೆ, ನಿಂಗೆ ನಿನ್ ದುಡ್ಡಿನ ವ್ಯಾಲ್ಯೂ ಯಾರು ಗೊತ್ತೈತಾ? ಎಷ್ಟು ಖರ್ಚು ಮಾಡ್ತಿ ಗೊತ್ತಾ? ನಿಮ್ಮ ಅಪ್ಪನ ದುಡ್ಡಾಗ್ಲಿ ನನ್ನ ದುಡ್ಡಾಗ್ಲಿ ದುಡ್ಡಿನ ಸ್ವಲ್ಪ ವ್ಯಾಲ್ಯೂ ತಿಳ್ಕೊಂಡಿಟ್ಟು ನಿನಗೆ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗತ್ತೆ. ದುಡಿತಿದ್ರ ದುಡ್ಡಿನ ವ್ಯಾಲ್ಯೂ ಗೊತ್ತಾಗಿತ್ತು ನಿನಗೆ ಅಲ್ವಾ? ನಾ ಆನ್ಲೈನ್ ಏನಾದ್ರು ಶಾಪಿಂಗ್ ಮಾಡಕತ್ರ 30,000 ಪ್ರಾಡಕ್ಟ್ನ ನೋಡಿ ಅದ್ರಾಗ 10,000 ವಿಶ್ ಲಿಸ್ಟ್ನಾಗ ಇಟ್ಟು ಅದ್ರಾಗ ಮತ್ತೆ 1,000ದಾಗ 500 ಆರ್ಡರ್ ಮಾಡಿರ್ತೀನಿ ನಾನು. ಅದು ನನಗೆ ಕೆಲ್ಸದ ಬಾರದ ಕೆಲಸನ ನಿನ್ಗೆ ನಿನ್ ಪಾಡಿಗೆ. ಅಮ್ಮ ಎಂತ ದೊಡ್ಡ ಕೆಲ್ಸ ಗೊತ್ತನ ಅಂತನೆಲ್ಲ ಮಾಡಕ. ಇದಷ್ಟ ಅಲ್ದ ಆ ಆನ್ಲೈನ್ ಯಾರ್ಯಾರು ಕೆಲಸ ಮಾಡ್ತಾರಲ್ಲ, ಎಲ್ಲೆಲ್ಲ ಡೆಲ್ಲಿಯಿಂದ ಹಿಡ್ಕೊಂಡು ಆ ಪ್ರಾಡಕ್ಟ್ ತಯಾರು ಮಾಡ್ತಾರಲ್ಲ ಅವರಿಂದ ಹಿಡ್ಕೊಂಡು, ಅವ್ರ ಕೆಲಸ ಪ್ಯಾಕಿಂಗ್ ಮಾಡ್ತಾರಲ್ಲ ಅವರಿಂದ ಹಿಡ್ಕೊಂಡು, ಆಮೇಲೆ ಆ ಪ್ಯಾಕಿಂಗ್ ಡೆಲಿವರಿ ಮಾಡ್ತಾರಲ್ಲ ಅದೇನು ಡೆಲಿವರಿ ಏಜೆಂಟ್ ಅವರಿಂದ ಹಿಡ್ಕೊಂಡು ಈ ಡೆಲಿವರಿ ಬಾಯ್ ತನ್ಕೊಂಡು ಎಷ್ಟು ಜನಕ್ಕೆ ಕೆಲಸ ಕೊಡ್ತೀನಿ ಗೊತ್ತ ನಾನು. ಇದು ನಾನು ಮಾಡೋದು ಪನಿ ಇಲ್ಲದ ಇದು ಕೆಲಸ ಇಲ್ಲದ ಕೆಲಸನ. ನಾ ಎಷ್ಟು ಜನಕ್ಕೆ ಜಾಬ್ ಕೊಡ್ತೀನಿ ಗೊತ್ತನ. ಅದು ಅಲ್ಲದೆ ನಿನ್ಗೆ ಆನಿಯನ್ ದೋಸೆನ ಮಾಡಕ್ ಬರಲ್ಲ, ಇನ್ನು ಆನ್ಲೈನ್ ಏನು ಆರ್ಡರ್ ಮಾಡಕ್ ಬರುತ್ತಾ? ಸರಿ
ಅಲ್ಲ ಮಾತಾಡೋದು ಇಂಥವು, ಬಟ್ ಅದನ್ನ ಕವರ್ ಮಾಡೋದು ಮಾತ್ರ ಭಾಳ ಚೆನ್ನಾಗಿ ಮಾಡ್ತೀಯ. ಬುದ್ಧಿ ಯಾವ ಬರ್ತೈತೋ ಇದಕ್ಕೆ, ಮದುವೆ ಆದ್ಮೇಲೆ ಗೊತ್ತಾಗುತ್ತೆ ಇದಕ್ಕೆ. ಏನ್ರಿ ಫೋನ್ ನೋಡಕತ್ತೀರನ? ಇಲ್ಲ, ಪಕ್ಕದ ಮನೆನಾಕಿ ವಿಡಿಯೋ ಕಾಲ್ ಮಾಡಿ ಆಕಿನ ಜೋಡಿ ಮಾತಾಡಕತ್ತೀನಿ. ಏನ್ ಮಾಡಕತ್ತೈತೆ ಅಂತ ಕಾಣವಲ್ದ ನಿನಗ? ಏನಿಲ್ಲ, ನಾನು ಜಳಕಕ್ಕೆ ಹೊಂಟೀನಿ. ನಂದೊಂದು ಪಾರ್ಸಲ್ ಬರುತ್ತೆ, ಅದನ್ನ ತಗೊಂತೀರಾ? ಆಯ್ತು ತಗೊಂತೀನಿ, ಹೋಗತ್ತಾಗ. ಏನಾರ ಮಾಡ್ಕೊ, ಸ್ವಲ್ಪ ಸಮಯದ ನಂತರ. ನಾ ತರು ಸ್ಯಾಲ್ರಿ ಎಲ್ಲ ಈಗಿನ ಶಾಪಿಂಗಿಗೆ ಖಾಲಿ ಆಗಕತ್ತೈತೆ ಅನ್ಸಾಕತ್ತೈತೆ ನನಗೆ. ಮಾಡ್ತೀನಿ ಆಕಿಗೆ. ಈ ಮುಖಕ್ಕೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಬೇರೆ ತಗೊಂಡಾಳ. ಬಂದ್ಲ, ಮಾಡ್ತೀನಿ ಆಕಿಗೆ. ಏನ್ರಿ ಹಂಗ್ ನೋಡಕತ್ತೀರಿ? ಏನೇ ಇದೆಲ್ಲ? ಅದು ರೀ ಗಿಫ್ಟ್, ಡ್ರೆಸ್ಸು, ಚಪ್ಪಲು, ಬುಕ್ ಎಲ್ಲ ಶಾಪಿಂಗ್ ಮಾಡೀನ್ರಿ. ಶಾಪಿಂಗ್ ಅಂದ್ರ ಶಾಪ್ನಾಗಿರೋ ಏನದ ಅವ್ನು ತಗೊಳ್ಳೋದು. ಪೂರ್ತಿ ಶಾಪ್ನ ಖರೀದಿ ಮಾಡೋದಲ್ಲ. ಏನಿದೆ? ಅದು ಅಲ್ಲ, ಆನ್ಲೈನಲ್ಲಿರೋ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಮೀಶೋ ಯಾವುದನ್ನು ಬಿಟ್ಟಿಲ್ವಲ್ಲೇ, ಎಲ್ಲಾದ್ರಲ್ಲೂ ಆರ್ಡರ್ ಮಾಡಿಯಲ್ಲ. ನೀವೆಲ್ಲ ನಿನ್ಗೆ ಯಾವ್ದು ಇಷ್ಟ ಅದನ್ನೇ ಆರ್ಡರ್ ಮಾಡಿ ತಗೋ ಅಂತ ಹೇಳಿದ್ದು. ನಾ ಸುಮ್ನೆ ಹಂಗೆ ಅಂದೆ ಕಣೆ ನಿನ್ಗೆ. ಬಟ್ ನಾ ಅದನ್ನ ಸೀರಿಯಸ್ ಆಗಿ ತಗೊಂಡೆ ರೀ. ಇಷ್ಟೆಲ್ಲ ತಗೊಳ್ಳೋದಕ್ಕ ನಿನ್ಗೆ ರೊಕ್ಕ ಎಲ್ಲಿಂದ ಬಂತು? ಕ್ರೆಡಿಟ್ ಕಾರ್ಡ್ ಇಂದ ತಗೊಂಡಿನಿ. ನಿನ್ ಮುಖಕ್ಕೆ ಒಂದು ಪ್ಯಾನ್ ಕಾರ್ಡ್ ಇಲ್ಲ, ಇನ್ ಕ್ರೆಡಿಟ್ ಕಾರ್ಡ್ ಎಲ್ಲಿಂದ ಬಂತು? ಇಲ್ಲ ರೀ, ನಿಮ್ ಕ್ರೆಡಿಟ್ ಕಾರ್ಡ್ ಇತ್ತಲ್ಲ ಅದರಿಂದ ಲೋನ್ ತಗೊಂಡಿನಿ. ಅಲ್ಲ ಕಣೆ, ಅದ್ರಲ್ಲಿ ಲಿಮಿಟ್ ಇತ್ತಲ್ಲ, ಲಿಮಿಟ್ ಇದ್ರು ಮತ್ತೆ ಯಾಕೆ ನೀನು ಇದನ್ನ ತಗೊಂಡೆ, ಲೋನ್ ತಗೊಂಡೆ? ಅದು ಲಿಮಿಟ್ ಆದ್ಮೇಲೆ ರೀ ನಾನ್ ಲೋನ್ ತಗೊಂಡಿದ್ದು. ಅಬ್ಬಾ ದೇವ್ರೇ. ಅಲ್ಲ ಕಣೆ, ದಿನ ಒಂದೊಂದು ಡ್ರೆಸ್ ಹಾಕೊಂಡ್ರು ನಿನ್ ಡ್ರೆಸ್ ಖಾಲಿ ಆಗಂಗಿಲ್ಲ. ಬಟ್ ಅಷ್ಟಾದ್ರೂ ಇಷ್ಟ್ಯಾಕೆ ನೀವು ಶಾಪಿಂಗ್ ಮಾಡ್ತೀರಾ ಹುಡುಗಿರು? ಯಪ್ಪಾ ದೇವ್ರೇ. ಏನೋ ಹಂಗೆ ಮಾಡ್ತೀವಿ. ನಿಮಗ್ ಹಂಗೆ ಅನಿಸುತ್ತಲ್ಲ, ನಮಗ ಅದನ್ನ ಬಿಲ್ ಕಟ್ಟಬೇಕಾದ್ರೆ ನಮ್ಮ ಅಂಗಿ ಚಡ್ಡಿ ಎಲ್ಲ ಹರಿದೋಗಿರ್ತಾವ. ಇದ್ರಾಗ ಯಾವ್ದು ಚೀಪೆಸ್ಟ್ ಇದೆ ಹೇಳಿ ನೋಡೋಣ. ಈ ಬುಕ್ ಒಂದೇ ರೀ 399 ಇರೋದು. ಅದನ್ನಂದೇ ಇಟ್ಕೊಂಡು ಎಲ್ಲ ವಾಪಸ್ ಕಳಿಸು. ಇಲ್ಲ ರೀ, ಎಲ್ಲ ಕಷ್ಟಪಟ್ಟು ತಗೊಂಡ್ ಬಂದಿನಿ ನಾನು. ಒಂದು ಕೊಟ್ಟನೆ ಅಂದ್ರೆ ನೋಡು, ಇವನ್ನೆಲ್ಲ ತಗೊಳ್ಳೋ ಬದ್ಲಿ ಒಂದು ಹೌಸ್ ಲೋನ್, ಒಂದು ಕಾರ್ ಲೋನ್ ಕಟ್ಬೋದು. ಇವನ್ನೆಲ್ಲ ಕೊಡ್ಲಿಕ್ಕಾರ ಮುಖತ್ ಪಚ್ಚಡಿ ಹಾಕೋ ಕೊಡೋ ಸರಳ. ಇಲ್ಲ ರೀ, ನಾ ಕೊಡಂಗಿಲ್ಲ. ಶಾಪಿಂಗ್ ಅಂತ ಶಾಪಿಂಗ್, ನಮ್ ಬಟ್ಟಿ ಎಲ್ಲ ಹರಿದಿರ್ತಾವೆ. ಈಗ ರಿಟರ್ನ್ ಮಾಡಿ ಕೊಡ್ತೋ ಏನ್ ತಗೊಳ್ಳೇ ಒಂದು ಬಡಗಿ? ಪ್ಲೀಸ್ ರೀ, ಇದೊಮ್ಮೆ ತಗೊಂಡಿನಿ, ಇನ್ನೊಮ್ಮೆ ತಗೊಂಗಿಲ್ಲ ಪ್ಲೀಸ್ ರೀ. ಲಾಸ್ಟ್ ಟೈಮ್ ತಗೊಂಡಾಗ ಇದೇ ಡೈಲಾಗ್ ಹೇಳ್ದಿ, ಆಮೇಲೆ ಇವಾಗ ಇದೇ ಡೈಲಾಗ್ ಹೇಳ್ತೀನಿ. ನನ್ನ ಕಡೆ ದುಡ್ಡಿಲ್ಲ, ನನಗೆ ಈಗ EMI ಕಟ್ಟೋದೇ ದೊಡ್ಡದಾಗೈತಿ. ಇದನ್ನ ಅಂತಂದ್ರೂ ನಿನ್ಗೆ ಇಷ್ಟೆಲ್ಲ ಐಟಮ್ ತಗೊಳ್ಳೋದು ಅವಶ್ಯಕತೆನೂ ಇಲ್ಲ. ಅವಶ್ಯಕತೆ ಇದ್ದಾಗ ಏನ್ ಬೇಕು ಅದನ್ನ ತಗೋ. ಓಕೆ, ಜಾಗ ಖಾಲಿ ಮಾಡಿ. ಈಗ ನನ್ನ ಸಿಟ್ಟು ನೆತ್ತಿಗೆ ಏರೋಕ್ಕಿಂತ ಮುಂಚೆ ಅದನ್ನ ರಿಟರ್ನ್ ಮಾಡಿ ಜಾಗ ಖಾಲಿ ಮಾಡಿದಿ ಚಲೋ ಆಗುತ್ತಿಲ್ಲ ಅಂದ್ರೆ ನೋಡಿ ನೀನು. ಸಿಗ್ರಿ ನೀವು, ಆಯ್ತಾ? ಅಲ್ಲ ಗುರು, ನಮ್ ಕಷ್ಟ ಇವ್ರಿಗೆ ಯಾವಾಗ ಅರ್ಥ ಆಗತ್ತೆ? ಬರೀ ಶಾಪಿಂಗ್ ಅಂತ ಇವಂತ್ರು. ಅಲ್ಲ, ಇದು ಕಬೋರ್ಡ್ ತುಂಬಿ ಬೀಳಾಕತ್ತೈತಿ ಅರಿವುಗಳು. ಅಷ್ಟು ಅರಿವಿದಾವ್. ಚಪ್ಪಲ್ ಸ್ಟ್ಯಾಂಡ್ ಚಪ್ಪಲ್ ಇಡಕ್ ಜಾಗ ಇಲ್ಲ, ಅಷ್ಟು ಚಪ್ಪಲ್ ಅದಾವ್. ಆಮೇಲೆ ಆಕಿ ವೆನಿಟಿ ಬ್ಯಾಗ್, ಲಿಪ್ಸ್ಟಿಕ್, ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್, ಆ ಟೋಪಿ ಈ ಟೋಪಿ ಅಂತ ಹೇಳಿ ಯಪ್ಪ, ನಾನು ಒಂದು ಮೂಲೆ ಸಿಕ್ಕಾಕೊಂಡ ಎಲ್ಲ ಹೋಗಿ. ಈಕಿ ನೀನು ನೋಡಿರೋ ಮಣಿ ತುಂಬಾ ಈಕಿನೂ ಅದಾವು, ಆದ್ರೂ ತಗೊಂತೀನಿ ಅಂತಾಳ. ಈ ಹೆಣ್ಮಕ್ಳಿಗೆ ಎಷ್ಟು ಶಾಪಿಂಗ್ ಮಾಡಿದ್ರು ಸಾಕಂಗಿಲ್ಲ, ತಿನ್ನೋದು ಶಾಪಿಂಗ್ ಮಾಡೋದು, ಇವ್ ಆಡ್ಬಿಟ್ರೆ ಏನೇನು ಗೊತ್ತಿಲ್ಲ ನೋಡು. ಅಮ್ಮ ನಿಂಗೆ ಏನ್ ಮಾಡ್ಕೊಳ್ಳಮ್ಮ ಇವತ್ತ? ನಿನ್ ಕಾಲು ಹೊತ್ಲಿ. ಅಮ್ಮ ನಿಂಗ ಇದನ್ ಟೀ ಮಾಡ್ಕೊಡ್ಲಿ. ಏನು ಇವತ್ತು ಇಷ್ಟೊಂದು ಮಸ್ಕ ಹೊಡಕತ್ತಲ್ಲ, ಏನ್ ಸಮಾಚಾರ ಹೇಳ ಫಸ್ಟ್. ಅಮ್ಮ, ನನ್ನ ಫ್ರೆಂಡ್ಸ್ ಎಲ್ಲಾರು ಸೇರಿ ಟ್ರಿಪ್ಪಿಗೆ ಹೊಂಟಾರಮ್ಮ. ಎಲ್ಲಾರು ಸೇರಿ ಹೋಗುದಾ ಟ್ರಿಪ್ ಅಂತಾರ. ಮತ್ತೆ ಏನ್ ಅವಶ್ಯಕತೆ ಇಲ್ಲ. ಯಾಕಮ್ಮ? ಇಲ್ಲೇ ಹೊರಗೆ ಹೋದ್ರೆ ನಾನು ಲಘು ಹೊರಗೆ ಬರ್ತಿ ಅನ್ನೋದೇ ನನಗೆ ನಂಬಿಕೆ ಇರಲ್ಲ. ಇನ್ನು ಟ್ರಿಪ್ಪಿಗೆ ಹೋದ್ರೆ ವಾಪಸ್ ಬರ್ತಿ ಅನ್ನೋದೇ ನನಗೆ ನಂಬಿಕೆನೇ ಇರಂಗಿಲ್ಲ. ಅಮ್ಮ, ಫ್ರೆಂಡ್ಸ್ ಎಲ್ಲರೂ ಇರ್ತಾರಲ್ಲಮ್ಮ ನನ್ನ ಜೋಡಿ. ಹೌದಮ್ಮ, ನಿನ್ ಫ್ರೆಂಡ್ಸ್ ಎಲ್ಲರೂ ಇರ್ತಾರ. ಅವ್ರು ಬರ್ಬೇಕಾದ್ರೆ ವಾಪಸ್ ಅವ್ರು ಕರೆಕ್ಟಾಗಿ ಬರ್ತಾರೆ, ನೀ ಮಾತ್ರ ಬರಂಗಿಲ್ಲ. ಅಮ್ಮ ಹಂಗಂತೀಯಮ್ಮ, ನಾನು ಕರೆಕ್ಟಾಗಿ ಬರ್ತೀನಿ, ನಾನು ತಪ್ಪಿಸ್ಕೊಳಂಗಿಲ್ಲ. ನಾನು ಪ್ರಾಮಿಸ್ ಬೇಕಾರೆ ನೋಡು. ಅದು ಸಾಧ್ಯನೇ ಇಲ್ಲ, ಯಾಕಂದ್ರೆ ಅದು ನಿಮ್ದು ರಕ್ತದೊಳಗೆ ಬಂದ್ಬಿಟ್ಟೈತಿ. ನೀನು ಕಳ್ಕೊಳ್ಳೋದು ಭಾಳ ಕಳ್ಕೊಂತೀನಿ ಅಲ್ಲ. ಅಮ್ಮ ಪ್ರಾಮಿಸ್, ನನ್ನ ನಂಬ ಪ್ಲೀಸ್. 10th ಸ್ಟ್ಯಾಂಡರ್ಡ್ ಇದ್ದಾಗ ವಿಶ್ವೇಶ್ವರ ಮ್ಯೂಸಿಯಂಗೆ ಹೋಗ್ತೀನಿ ಅಂತ ಹೋದಿ. ಓಕೆ, ನಾನು ಹೋಗ್ಲಿ ಅಂತ ಕಳಿಸ್ಕೊಟ್ಟೆ. ಆದ್ರೆ ಅಲ್ಲಿ ಏನಾಯ್ತು, ವಿಶ್ವೇಶ್ವರ ಮ್ಯೂಸಿಯಂದಾಗ ಎಲ್ಲ ವಸ್ತುಗಳು ಕಾಣಕತ್ತು. ಬಟ್ ನೀನ ಕಂಡಿಲ್ಲ ನಿಮ್ಮ ಟೀಚರ್ಗೆ. 2 ತಾಸು ಹುಡುಕ್ಯಾರ ಅವರು. 2 ತಾಸು ಹುಡುಕ್ಯಾರ. ಒಟ್ಟ ಸಿಕ್ಕೇ ಇಲ್ಲ ನೀನು ಅವ್ರಿಗೆ. ಅಂತದೆಲ್ಲ ಗೊತ್ತಿದ್ದು ನೀನು ಕಳಿಸ್ಬೇಕಾ? ಅಮ್ಮ, ನಾನು ಅವಾಗಿನ್ನೂ ಚಿಕ್ಕವಳಿದ್ದಮ್ಮ, ಈಗ ದೊಡ್ಡವಳಾಗಿದ್ದೀನಿ. ಎಲ್ಲ ತಿಳುವಳಿಕೆ ಬಂದೈತೆ ನನಗೆ. ಹೆಂಗಿರ್ಬಾರ್ದು ಅಂತ ಎಲ್ಲ ಗೊತ್ತೈತಿ. ನಾ ಒಟ್ಟ ಏನು ಮಾಡ್ಕೊಂಗಿಲ್ಲ ಈ ಸಲ. ಓ ಹೌದಾ? ಓಕೆ. ಡಿಗ್ರಿನಲ್ಲಿ HAL ಏರ್ಪೋರ್ಟ್ ನೋಡಕ್ ಹೋಗ್ತೀನಿ ಅಂತ ಹೋದಿ. ಒಂದಿನ ಹೋದೆ ಯಾವತ್ತು ಬರ್ಬೇಕು ನೀನು? ಮರ್ದಿನ ಬರ್ಬೇಕು ತಾನೆ? ನಿಮ್ಮ ಫ್ರೆಂಡ್ಸ್ ಎಲ್ಲಾರು ಬಂದ್ರ, ನೀನು ಬರ್ಲೇ ಇಲ್ಲ. ಮತ್ ನೀನ್ ಹುಡ್ಕೋಕ್ ನಾನು ನಿಮ್ಮ ಅಪ್ಪ ಬಂದ್ವಿ. ಎಲ್ಲಿ ಕಳ್ಕೊಂಡಿದ್ದೀನಿ ನೆನ್ಪೈತನಾಗ? ಅಮ್ಮ, ಅದು ನಾನು ಅಲ್ಲೇ ನೋಡ್ಕೊಂತ ನಿಂತ್ನ. ಆಮೇಲೆ ಎಲ್ಲಿ ಬರ್ಬೇಕು ಅನ್ನೋದ ಗೊತ್ತಾಗ್ಲಿಲ್ಲ ಅಷ್ಟ. B.Tech ಮಾಡ್ಬೇಕಾದ್ರೆ ಫೈನಲ್ ಇಯರ್ ಇದ್ದಾಗ ನೀನು ಕಾಶ್ಮೀರಕ್ಕೆ ಹೋಗ್ತೀನಿ ಅಂತಂದಿ. ಹ್ಞೂ ಅಂತ ಕಳಿಸ್ಕೊಟ್ಟೆ. ಆಗ ಹೋದಾಗ ಅಮ್ಮ ಫೋಟೋ ತಕ್ಕೊಂತೀನಿ ಅಂತ ಜಂಪ್ ಮಾಡಕ್ ಹೋದೆ ಅಂತ. ಅಲ್ಲಿ ಜಂಪ್ ಅದಕ್ಕೆ ನಿನ್ ಫೋಟೋ ಬಂತು ಹೊರತು ನೀನು ವಾಪಸ್ ಬರ್ಲಿಲ್ಲ. ಅಲ್ಲಿ ದೊಡ್ಡ ಟೀಮ್ಗಳ ನಿನ್ನನ್ನು ಹುಡ್ಕ್ಯಾಡಿದ್ರು. ಅವಾಗ ನೀನು ಸಿಗ್ಲೇ ಇಲ್ಲ, ಎಷ್ಟೊತ್ತನ ಹುಡ್ಕ್ಯಾಡಿದ್ರು. ಅಂತ ಇದ್ರಾಗನು ಈಗ ನೀನು ನಂಬಿ ನಾ ಕಳಿಸ್ಲಿ? ಇಷ್ಟು ದೊಡ್ಡ ಹಿಸ್ಟ್ರಿ ಇತ್ತು ನಿಂದು. ಹಂಗಿದ್ರು ತಿಳ್ಕೊಂಡ್ರು ನೀನು ಒಬ್ಬಕಿನ ಹೆಂಗ್ ಕಳಿಸ್ಲಿ ನಾನು? ಅಮ್ಮ, ಅದು ಹಂಗಲ್ಲಮ್ಮ, ಈಗ ತಿಳುವಳಿಕೆ ಬಂದೈತಮ್ಮ ನನ್ಗ. ಬಾಯಿ ಮುಚ್ಕೊಂಡು ಒಳಗೆ ಹೋಗಿ ಈಗ. ಆ ಥರ ಮುಖ ಮಾಡ್ಕೋಬೇಡ. ನೆಕ್ಸ್ಟ್ ವೀಕ್ ನಾನು, ನೀನು, ನಿಮ್ಮಪ್ಪ ಅಷ್ಟು ಕೂಡಿ ಟ್ರಿಪ್ಪಿಗೆ ಹೋಗ್ತೀವಿ, ಆಯ್ತಾ? ಹೌದಾ ಅಮ್ಮ? ಎಲ್ಲಿಗೆ ಹೋಗ್ತಿದೀವಿ? ಗೋವಾಕ್ ಹೋಗುದಾ ಅಥವಾ ಮಾಲ್ಡೀವ್ಸ್ ಹೋಗುದಾ ಅಮ್ಮ? ಯಾ ಗೋವಾ ಇಲ್ಲ, ಯಾ ಮಾಲ್ಡೀವ್ಸು ಇಲ್ಲ. ಇದು ಗಂಗೋತ್ರಿ ಹೋಗಿ ಬರ್ತೀವಿ. ವಯಾ ತಿರುಪತಿಗೆ ಹೋಗಿ ಬರೋದು. ತಿರುಪತಿ ಎಲ್ಲ ಹೋಗಿ ನೋಡ್ಕೊಂಡು ಬರೋದು. ಅಲ್ಲಮ್ಮ, ಟ್ರಿಪ್ ಅಂತ ಹೇಳ್ತಿದ್ಯಾ? ಏನು ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಿದ್ಯಾ ನನ್ನ? ಓಕೆ ಅವ್ವ, ನೀವು ಹೋಗಿ ಬರ್ರಿ, ನಾನು ಓದ್ಕೊಳ್ಳೋದೈತಿ. ಬಾಯ್.
ನಾನು ಒಪ್ಕೊಂತೀನಿ ಅಂತ ತಿಳ್ಕೊಂಡೇನ ನನ್ನ ಜೋಡಿನ ಇಟ್ಕೊಂಡ್ರ ಅಲ್ಲ ಟ್ರಿಪ್ ಅಂತ ಟ್ರಿಪ್ ನನ್ನ ಜೋಡಿ ಏನಾರ ನೀ ಇಟ್ಕೊಂಡೆ ಅಂದ್ರ ನೋಡ್ ನಿನ್ನ ಹೋಗ್ ಸುಮ್ ಮಲ್ಕೋ ಹೋಗ್. ಏನ್ರಿ ಆಫೀಸ್ಗೆ ಹೋಗ್ತಿದ್ರಾ? ಇಲ್ಲ ಇಲ್ಲಿ ಪಕ್ಕದಲ್ಲಿ ಇದು ಸಾಯಿಬಾಬಾ ಟೆಂಪಲ್ ಅಲ್ಲಿ ಪ್ರಸಾದ ಮತ್ತೆ ಊಟಕ್ಕೆ ಹಾಕಾಕತ್ತಾರ ಅಂತ ಹೊಂಟೀನಿ, ಬರ್ತೀಯನ? ಅಯ್ಯ ಹೌದಾ, ಆಯ್ತು ನಡ್ರಿ, ನಾನು ಪ್ರಸಾದ ತಿಂದ್ ಬರ್ತೀನಿ ಹೋಗಿ. ಒಂದು ಮಸಡಿ ಬಿತ್ತೋಗಂಗ್ ಕೊಟ್ಟನೆ ಅಂದ್ರೆ ನೋಡು, ಆಫೀಸ್ ಹೊಂಟೀನಿ ಕಾಣವಲ್ದ ನಿನಗ? ಇಲ್ಲ ರೀ, ಹಂಗ ಸುಮ್ನೆ ಕೇಳ್ದೆ, ಹಂಗ್ಯಾಕ್ ಮಾಡ್ತೀರಿ? ಏನ್ರಿ ನಾವ್ ಹೊರಗೆ ಹೋಗೋಣವಾ? ಎಲ್ಲಿ ಹೋಗುದು? ಅದು ಇಂಡಿಯಾ ಬಾರ್ಡರ್ ದಾಟಿ ಫುಲ್. ಅಲ್ಲ ನಾವು ಮದ್ವೆ ಆದ್ಮೇಲೆ ಹನಿಮೂನ್ಕಂತೂ ಹೋಗೇ ಇಲ್ಲ. ಅದಕ್ಕೆ ಇವಾಗ ಅಮೆರಿಕಕ್ಕೆ ಹೋಗಿ, ಅಮೆರಿಕದಿಂದ ಕ್ಯಾಲಿಫೋರ್ನಿಯಾಕ್ಕೆ ಹೋಗಿ ಅಲ್ಲಿ ಕಾಫಿ ಕುಡಿದು ಕ್ಯಾಲಿಫೋರ್ನಿಯಾದಿಂದ ಮುಂದಕ್ಕೆ ಹೋಗಿ ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರದಿಂದ ಆಪಲ್ ತಿಂದು ಆಮೇಲೆ ಮತ್ತೆ ತಿರ್ಗಾ ಇದಕ್ಕ ಯಾವ್ದೋ ಬ್ರೆಜಿಲ್ಗೆ ಹೋಗಿ ಡ್ರೆಸ್ ಖರೀದಿ ಮಾಡ್ಕೊಂಡು ಬರೋಣವಾ? ಅಲ್ಲ ಇದ್ರಾಗ ನಿನ್ ಹಾಲಿಡೇ ಪ್ಲಾನ್ ಐತಿ ಹೊರತು ನಮ್ಮ ಹನಿಮೂನ್ ಪ್ಲಾನ್ ಎಲ್ಲೈತಿ? ಬಾ 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 ಅಲ್ಲೇ ನಿನ್ ಫ್ಯಾಂಟಸಿ ಎಲ್ಲ ನೋಡೋದಕ್ಕೆ ನಾನೇನು ನಿಮ್ಮ ಅಮ್ಮ ಅಪ್ಪ ಅಲ್ಲ, ತೀರ್ಸೋದಕ್ಕೂ ನನ್ನ ಕೈಲಿ ಆಗೋದಿಲ್ಲ. ಇದ್ರ ಮಧ್ಯ ನಮ್ಮ ಅಪ್ಪ ಅಮ್ಮನ ಮಾತಾಡ್ ನಿಮ್ಗ? ಹೋಗು ಟಿಫಿನ್ ತಗೊಂಡ್ ಬಾ, ಹೊಟ್ಟೆ ಹಸ್ದೈತಿ. ಬೇಕಿದ್ರೆ ನೀವೇ ಹಾಕೊಂಡ್ ತಿನ್ನೋಗ್ರಿ. ಏನೋ ಕೋಪನ ನನ್ ಮೇಲೆ ನಿಮಗೀಗ? ಕೋಪ ಮಾಡ್ಸಿದಲ್ಲ ಈಗ ಅದಕ್ಕ. ಇದಕ್ಕೇನ್ ಕಮ್ಮಿ ಇಲ್ಲ. ಆಯ್ತು ತಗೋ ಹೋಗೋಣಂತ. ನಿಜವಾಗ್ಲೂ ಕರ್ಕೊಂಡು ಹೋಗ್ತೀರಾ? ಹ್ಞೂ ಸಾಯಂಕಾಲ ಬರ್ತೀನಲ್ಲ, ಬಂದ ತಕ್ಷಣ ಮ್ಯೂಸಿಯಂಗೆ ಹೋಗೋಣ. ಅಲ್ಲಿ ನಿನ್ ಜೋಕಾಲಿ ಒಳಗೆ ಕುಂದಿರ್ಸ್ತೀನಿ. ಅದು ಫುಲ್ ಮ್ಯಾಲ್ ಹೋಯ್ತಂದ್ರೆ ಇಡೀ ಪ್ರಪಂಚನೇ ಕಾಣ್ತೈತಿ ನಿನಗೆ. ಪ್ರಪಂಚನೇ ನೋಡ್ಬಿಡೋಕಂತ ಇಲ್ಲಿಂದ ಅಲ್ಲಿಂದ ಕುತ್ಕೊಂತ. ಅಲ್ಲ ನೀನ ಹೇಳಿ ಮದುವೆಕಿನ ಮುಂಚೆ ನಾನು ಬರೀ ತಿರುಗೋದ ಮಾಡ್ತೀನಿ ಅಂತೆ, ಆಗೆಲ್ಲ ಊರೆಲ್ಲ ತಿರ್ಗಾಡ್ ಬಂದಿರ್ತಿ, ಈಗ ಮತ್ತೆ ತಿರುಗೋದ ಅವಶ್ಯಕತೆ ಐತೆ ನಿನ್ಗೆ? ನಡೆ ನಂಗೆ ಊಟ ಕಚ್ ನಡಿ. ನೋಡಿ ಇದೇ ನನ್ನ ಪರಿಸ್ಥಿತಿ. ನಂದಷ್ಟ ಅಂತಲ್ಲ, ಎಲ್ಲಾ ಹೆಣ್ಮಕ್ಳದು ಇದೇ ಪರಿಸ್ಥಿತಿ ನೋಡ್ರಪ್ಪ. ಮದುವೆ ಆಗೋಕಿನ ಮುಂಚೆ ಅಪ್ಪ ಅಮ್ಮನ ಮಾತು ಕೇಳ್ಬೇಕು, ಮದುವೆ ಆದ್ಮೇಲೆ ಯಾವ ಬಂದಲ್ಲ. ಏಯ್ ಏನನ್ನಾಗತ್ತಿ? ಹಸ್ಬೆಂಡಿಗೆ ಇಷ್ಟ ಆದಂಗ ನಾವು ನಡ್ಕೋಬೇಕು. ಇನ್ನೆಲ್ಲಿದೆ ನಮಗೆ ಫ್ರೀಡಮ್ಮು? ನಮಗೆ ಇಷ್ಟ ಆದಾಗ ಶಾಪಿಂಗ್ ಕರ್ಕೊಂಡು ಹೋಗಲ್ಲ, ನಮಗೇನ್ ಇಷ್ಟ ಅದನ್ನ ಮಾಡ್ಕೊಡೋದಂತೂ ಇಲ್ವೇ ಇಲ್ಲ. ಆಮೇಲೆ ಲಂಚ್ ತಿನ್ಬೇಕಂತ ಹೊರಗೆ ಹೋಗೋಣ ಅಂತಂದ್ರೆ ಅವ್ರಿಗೆ ಟೈಮ್ ಇಲ್ಲ. ಅಟ್ಲೀಸ್ಟ್ ಮನ್ಯಾಗ ಇದ್ಕೊಂಡು ಒಂದು ರೀಲ್ಸ್ ಮಾಡ್ತೀನಿ ಅಂದ್ರೆ ಅದನ್ನು ಬಿಡಂಗಿಲ್ಲಲ್ಲಪ್ಪ ಇವರು. ಎಂತ ಜನ ಅದಾರ ಅಂದ್ರೆ ಅಂತ ಜನ ಅದಾರ. ಅದು ಹೋಗ್ಲಿ, ನಮಗೂ ಒಂದು ಮನಸ್ಸು ಇರ್ತೈತಿ, ನಾವು ನಮಗೆ ಹೆಂಗ್ ಬೇಕಂಗ್ ಇರ್ಬೇಕನ್ನೋದು ಇರ್ತೈತಿ, ನಮಗೆ ಹೆಂಗ್ ಬೇಕಂಗ್ ಇಷ್ಟ ಬಂದಂಗೆ ನಾವು ಇರ್ಬೇಕನ್ನೋದು ಆಸೆ ಇರ್ತೈತಲ್ಲ, ಅದನ್ನು ತಿಳ್ಕೊಂಗಿಲ್ಲ ಇವ. ಏನಾದ್ರೂ ನಮ್ಮ ಅಮ್ಮ ಅಪ್ಪ ಕೇಳಿದಾಗ ಆಗ ಮದುವೆಕಿನ ಮುಂಚೆ ನೀ ಈಗೇನು ಮಾಡೋದು ಬೇಡ, ಮದುವೆ ಆದ್ಮೇಲೆ ನಿನ್ ಗಂಡನ ಕರ್ಕೊಂಡೋಗಿ ಮಾಡ ಅಂತಾರ. ಮದುವೆ ಆದ್ಮೇಲೆ ಗಂಡ ನಿಮ್ಮ ಈಗ ಮೊದ್ಲೆಲ್ಲ ಮಾಡ್ಕೊಂಡು ಬಂದು ಈಗ ಮತ್ತೆ ತಿರುಗೋದು ಏನು ಅವಶ್ಯಕತೆ ಇದೆ ಅಂತ ಗಂಡ ಅಂತಾನ. ಅಲ್ಲ ನಮ್ಗೇನು ಹೆಣ್ಮಕ್ಳಾದವ್ರಿಗೆ ಫ್ರೀಡಮ್ ಅನ್ನೋದೇ ಇಲ್ಲ. ಒಂದ್ ದರಿದ್ರ ಲೈಫ್ ಆಗಿಬಿಟ್ಟಿದೆ ನೋಡು. ಹಿರಿಯರು ಮೊದಲು ನಮ್ಮನ್ನ ಹೆಣ್ಮಕ್ಳನ್ನ ಲಕ್ಷ್ಮೀ ದೇವಿ ಅಂತ ಎದಕ್ ಕರಿತಿದ್ರ ಅಂತ ಈಗ ಅರ್ಥ ಆಗತೈತಿ. ಲಕ್ಷ್ಮೀ ದೇವಿನ ಲಾಕರ್ನಾಗ ಇಟ್ಕೊಂಡು ಪೂಜೆ ಮಾಡ್ತಿದ್ರು ಅವರೆಲ್ಲ, ನಮ್ಮನ್ನು ಹಂಗ ಮಾಡ್ಯಾರ. ಈಗ ಮನ್ಯಾಗ ಇಟ್ಕೊಂಡು ಮನ್ಯಾಗ 24 ತಾಸು ಇರುವಂಗ್ ಮಾಡಿ ಬಿಟ್ಬಿಟ್ಟಾರ. ಅದಕ್ಕೆ ಹೋಗ್ಲಿ ಬಿಡಿ, ಎಲ್ಲಾರ ಕಷ್ಟಗಳು ನಮ್ಮಂಗಿಯ. ನಿಮಗೂ ನನ್ನಂಗೆ ಫೀಲ್ ಆಗ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ಶೇರ್ ಮಾಡ್ಕೊಂಡ್ರೆ ನಮ್ಮ ಫೀಲಿಂಗ್ಸ್ ಎಲ್ಲಾನು ಏನಂತಾರದು ಭಾರ, ಹೃದಯದ ಭಾರ ಇಳಿದು ಬಿಡುತ್ತೆ ಕಣ್ರಿ. ಅದಕ್ಕೆ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು, ನಿಮ್ ಹೃದಯದ ಭಾರನು ನನ್ನಂಗೆ ಇಳಿಸ್ಕೊಂಡ್ಬಿಡಿ. ಯಾಕೆ ಮನಸ್ಸಲ್ಲಿ ಇಟ್ಕೊಂಡು 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 ಕೊರಗ್ತೀರಾ? ಇನ್ನೂ ಜಾಸ್ತಿ ಇದೆ ನಂದು ಹೇಳ್ಬೇಕಂದ್ರೆ, ಇಷ್ಟು ಸಾಕು. ಏ ವಿಜು ಬಾ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ಕೊಳ್ಳಿ. ಏ ಬಾರೇ ಬೇಗ. ಅಯ್ಯೋ ನನ್ ಗಂಡ ಒದಾಡಕತ್ತಾನ, ಹೋಗಿ ಬರ್ತೀನಿ ಮತ್ತೇನಾರ ಅಂತಾನವ. ಬರ್ತೀನಿ ತಡಿಲೇ ಬರ್ತಿ. ಏನಂದಿ? ಏನಿಲ್ರಿ, ಬರ್ತೀನ್ರಿ ಪತಿರಾಯರೇ. ಓಕೆ ಬಾಯ್ ಎಲ್ಲರಿಗೂ.